ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಬೇಕಾದ್ರೆ ನೀವು ಕಾಂತಾರ ಕಾಂತಾರದಿಂದ ಚಾಪ್ಟರ್ 1 ಜರ್ನಿನ ಒಂದು ಫೋಟೋ ಹಾಕಿದ್ರಿ. ಕಾಂತಾರದಲ್ಲಿ ಹೇಗಿತ್ತು, ಕಾಂತಾರ ಚಾಪ್ಟರ್ 1 ಆಗಿತ್ತು. ಹಾಗೆ ಸ್ಕ್ರೋಲ್ ಮಾಡ್ತಾ 3ನೇ ಫೋಟೋ ನೋಡಿದೆ ನಾನು, ಗುರುವ ಕ್ಯಾರೆಕ್ಟ್ರು. ಸೊ ನಾನು ಅಲ್ಲಿ ನಿಮ್ಮನ್ನು ನೋಡಿದ್ದಕ್ಕೂ ಇಲ್ಲಿ ನೋಡ್ತಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನೇನಾದರೂ ಕನ್ಫ್ಯೂಸ್ ಮಾಡಿಕೊಂಡು ಅಂತ ಬಹಳ ಮುಗ್ಧರಾಗಿ ಅಮಾಯಕರಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಆ ಒಂದು ಕಾಂತಾರ ಸಿನಿಮಾದಲ್ಲಿ ನಿಮ್ಮ ಒಂದು ರೋಲ್ ಇದೆಯಲ್ವ ಸರ್, ಅದಕ್ಕೆ ಹೆಂಗೆ ನೀವು ರೆಡಿ ಆಗಿದ್ರಿ? ಆ್ಯಕ್ಚುಲಿ ರೆಡಿಯಾಗೇ ಇರಲಿಲ್ಲ. ಅದಕ್ಕೆ ನಾನು ರಿಷಭನನ್ಗೆ ಹೇಳ್ಕೊಡೋಕ್ಕಂತ ಹೋಗಿತ್ತು, ಅಂದರೆ ದೈವದ ಇದೆಲ್ಲ ಹೇಳ್ಕೊಡೋಕ್ಕಂತ ಹೋದಾಗ ಅವರು ನನ್ನನ್ನು ನೋಡಿ ಸರಿ ಓಕೆ ಅಂತ, ಆಗ ಒಂದು ಚಿಕ್ಕ ಗಡಮಿಸಿ ತೆಗಿತೀಯ ಅಂದರು. ನಾನು ಅವಾಗ ಫುಲ್ ಅಣ್ಣ ತೆಗಿ ಸೀರಿಯಲಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ನನಗೆ ಇವರು ಹೇಳಿದ ಖುಷಿಗೆ ತೆಗೆದುಬಿಡ್ತೀನಿ, ನಾನು ತೆಗೆದುಬಿಡ್ತೀನಿ ಅಂದೆ. ಆಮೇಲೆ ಒಂದು ರೋಲ್ ಇದೆ ಅಂತ ಹೇಳಿದರು. ಆಮೇಲೆ ಸನಿಲ್ ಅವ್ರು ಹೇಳಿದರು, ರೋಲೆಲ್ಲ ಇಲ್ಲ ಸುಮ್ಮನೆ ಹೇಳಿದವರು, ಚಿಕ್ಕದೇನೋ ಒಂದಿದೆ ತಮ್ಮ ಅಂತ ಒಂದು ಬರುತ್ತೆ ಅಂತ, ಎಲ್ಲಿ ಎಷ್ಟು ಸೀನಲ್ಲೆಲ್ಲ ಬರುತ್ತೆ ಅಂತ ಗೊತ್ತಿಲ್ಲ ಅಂತೇಳಿ. ಅದಾದಮೇಲೆ ಏನು ಬಾಂಡಿಂಗ್ ಅಲ್ಲಿ ಬೆಳೀತೋ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳ್ಕೊಡ್ತಾ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಗುರುವ ಅಂತ ಹೆಸರಂತ, ಇದೊಂದು ಸ್ವಲ್ಪ ಇದೆ ಕ್ಯಾರೆಕ್ಟ್ರು ಅಂತ ನನಗೆ ಗೊತ್ತಾಯಿತು. ಬಟ್ ಇವಾಗ ನೀವು ಸಿನಿಮಾ ನೋಡಿದ್ರಲ್ಲ ಅಷ್ಟಿರಲಿಲ್ಲ, ಸ್ವಲ್ಪ ಇದ್ದಿದ್ದು. ಆ ಟೈಮಲ್ಲಿ ನನಗೆ ವರ್ಕ್ಶಾಪ್ ನಡೀತಾ ಇತ್ತು. ನಾನು ಪ್ರತಿ ಸರಿ ನಾನು ಅವ್ರ ಮುಂದೆ ಹೋಗಿ ವರ್ಕ್ಶಾಪ್ ಕೊಡುವಾಗಲೂ ಅವ್ರು ಹಿಂಗೆ ನೋಡೋದು, ನಿನ್ನ ಹತ್ರ ಡಿವಿನಿಟಿ ನಂಗೆ ಕಾಣ್ತಿಲ್ಲ ಅನ್ನೋದು. ನಾನು ಪ್ರತಿ ಸರಿ ಹೋಗಿ ಹೇಳೋದು ಡಿವಿನಿಟಿ ಕಾಣ್ತಿಲ್ಲ. ನಾನು ಲಾಸ್ಟಿಗೆ ಹೇಳಿದಪ್ಪ, ನಾನು ಕೈ ಮುಗಿತೀನಿ, ನಾನು ಬಿಟ್ಬಿಟ್ಟು ಹೋಗ್ತೀನಿ, ನಾನು ಡಿವಿನಿಟಿ ಬರ್ತಾ ಇಲ್ಲ ಅಂದರೆ ನಾನು ಏನು ಮಾಡಲಿ. ನಾನು ಇದೇ ರೀತಿ ಇದ್ದಿದ್ದು ಆ ಟೈಮಲ್ಲೂ. ಹಿಂಗಿದ್ದವನ್ನ ನೀವು ಡಿವಿನಿಟಿ ಕೊಡಿ ಅಂತ ಹೇಳಿದ್ರೆ ಹಿಂಗೆ ಕೊಡೋಕ್ಕಾಗೋದು? ಅಷ್ಟು ಸೈಲೆನ್ಸಲ್ಲ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲವೇ ಇಲ್ಲ ಅಂತೇಳಿ. ಬಟ್ ಪ್ರಕಾಶನ್ನ ಮತ್ತು ಸನಿಲ್ ಗುರು ಅವರು ಬಿಡಲೇ ಇಲ್ಲ ನನ್ನನ್ನು. ನಿನ್ನ ಹತ್ರ ಮಾಡೋಕ್ಕಾಗುತ್ತೆ, ನಿನ್ನ ಹತ್ರ ದೈವಕಲೆ ಇದೆ, ನೀನು ಹೊರಗಡೆ ನಾನು ಹೇಳಿದೆ ನಾನು ನಗ್ತೀನಿ, ಹಿಂಗೆ ಡೈಲಾಗ್ ಹೇಳ್ತೀನಿ. ಆ ಡೈಲಾಗ್ನಲ್ಲಿ ಅವಾಗ ಹೇಳಿದ್ದೆ ಅವ್ರ ಮುಂದೆ, ಅವ್ರಿಗೆ ಅರ್ಥ ಆಗಲಿಲ್ಲ. ಅವರು ಆಗೋದಿಲ್ಲ ಅಂತ ಹೇಳಿದ್ರು, ಇನ್ನು ವರ್ಕ್ಶಾಪ್ ಬಾ ಅಂತ. ನಾನು ಹೇಳಿದೆ ನಾನು ಮನೆಗೆ ಹೋಗ್ತೀನಿ, 2 ದಿವಸ ಬಿಟ್ಟು ಬರ್ತೀನಿ, ನಾನು ಓಡೋಣ ಅಂತೇಳಿ ಓಡೋಗಿದ್ದೆ. ಇವ್ರ ಹತ್ರ ಫೋನ್ ಮಾಡಿ ಹೇಳಿದೆ, ಸನಿಲ್ ಅವ್ರ ಹತ್ರ, ಈ ಥರ ನಾನು ಬರೋದಿಲ್ಲ ಅಂತೇಳಿ. ನಿನ್ನ ಮಂಗಲ ಹೋಗ್ಬೇಡ, ರಿಷಭನ ಕರೀತಾರೆ ಅಂತ. ರಿಷಭನ ಫೋನ್ ಮಾಡಿ ಹೇಳಿದ್ರು, ಏನು ಬರ್ತಾ ಇಲ್ವಂತೆ? ಇಲ್ಲ ನಿಮ್ಗೆ ಹೇಳ್ಕೊಡಕ್ಕೆ ಬರ್ತೀನಿ ಅಂತೇಳಿ. ಬಂದೆ ಸರಿ ನೀನು ಅಂದರು. ಸರಿ ಅಂತೇಳ್ಬಿಟ್ಟು ಬರುವಾಗ ಒಂದು ಪ್ಲ್ಯಾನ್ ಮಾಡಿದೆ. ಸರಿ ನೋಡೋಣ, ಎಲ್ಲೋ ಒಂದು ಮಿಸ್ ಹೊಡಿತೈತೆ ಅಂತಂದರೆ ಗಡ್ಡ ಮಿಸ್ಸಿನಲ್ಲೇ ಇರಬೇಕು, ತೆಗೆದುಬಿಡು ಅಂತೇಳಿ ತೆಗೆದೆ. ನನಗೆ ಒಂದು ಬೇರೆ ಯಾರನ್ನೋ ನೋಡ್ದಂಗೆ ಫೀಲ್ ಆಯಿತು ನನಗೆ. ಪ್ರಾಬ್ಲಮ್ ಈಗ ಗಡ್ಡ ಮಿಸಿ ತೆಗೆದ್ರು ಗುರು ಆಗಿಬಿಡ್ತೀನಿ ನಾನು, ಓಕೆನಾ? ಸೊ ಈ ಗಡ್ಡ ಮಿಸಿನೇ ವೈಲೆನ್ಸ್ ನನ್ನ ಪ್ರಕಾರ. ಅದರೊಳಗಡೆ ಒಂದು ಸೈಲೆನ್ಸ್ ಇದೆ ಅಂತ ಹೇಳಿದ್ರೆ ತೆಗೆದುಬಿಟ್ರೆ ಬರುತ್ತೆ. ಸೊ ಒಂದು ಬೊಟ್ಟು ಇಟ್ಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಹೋದೆ ನಾನು. ಅವರು ಕಂಬಳ ಪ್ರಾಕ್ಟೀಸ್ಗಂತ ಹಿಂಗೆ ಮುಂದೆ ಬರ್ತಾಯಿದ್ರು, ನಾನು ಹಿಂದೆ ಹೋಗ್ತಾಯಿದ್ರೆ ಹಿಂಗೆ ಗುರು ಬಂದಲ್ಲ ಅಂತ ಹೇಳಿದ್ರು ಅಷ್ಟೇ. ಅದಾದಮೇಲೆ ಪ್ರಾಕ್ಟೀಸೆಲ್ಲ ಏನೂ ಇಲ್ಲ, ಡೈರೆಕ್ಟ್ ಅಚ್ಯುತ್ ಸರ್ ಮುಂದೆ ಹೋಗಿ ನಿಲ್ಲಿಸಿದ್ರು ನನ್ನನ್ನು. ಆಮೇಲೆ ಸಿನಿಮಾ ಡೆವಲಪ್ ಆಗಿ ಈಗ ಗುರುವನ ಬಗ್ಗೆ ಇಷ್ಟು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿರುವಂಥ ಇಂಪ್ಯಾಕ್ಟ್ ಅಷ್ಟಿತ್ತು ನಮಗೆ. ಅಂದರೆ ಅದನ್ನೆಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದೆಲ್ಲ ಹಾಕ್ಕೊಳ್ತಾರಲ್ವಾ, ಅದನ್ನೆಲ್ಲ ಹಾಕ್ಕೊಂಡು ಆ್ಯಕ್ಟ್ ಮಾಡಬೇಕು ಅಂತಂದರೆ ಒಂದು ಬೇರೆ ಥರನೇ ಎನರ್ಜಿ ಇರಬೇಕು ಅಲ್ವಾ? ಆ್ಯಕ್ಟಿಂಗ್ ಅಂತ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ರಿಷಭನ್ನ ಮಾಡಿದ್ದಾಗಲಿ ನಾನು ಮಾಡಿದ್ದಾಗಲಿ ಅದು ಆ್ಯಕ್ಟಿಂಗ್ ಅಂತಲ್ಲ, ಒಂದು ಕಲಾ ಸೇವೆ ಅದಷ್ಟೇ. ಒಂದು ಸೇವೆ ಮಾಡೋದು ಅಂತ ಹೇಳ್ತೀವಲ್ಲ ದೇವ್ರದ್ದು, ಆ ದೇವ್ರ ಸೇವೆಯನ್ನು ಮಾಡೋದಷ್ಟೇ. ಕ್ಯಾಮ್ರಾ ಇತ್ತು ಪಕ್ಕದಲ್ಲಿ ಅಷ್ಟೇ, ಬಿಟ್ಟರೆ ಅದು ಇಟ್ ವಾಸ್ ಲೈಕ್ ನಾವು ಬೇಕು ಅಂತ ಏನೋ ಒಂದು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವಿ ನಾವೇನು ಆ ಥರ ಅಲ್ಲ. ಅಲ್ಲಿ ಅದನ್ನು ಮುಟ್ಟೋವಾಗಲಿ, ಆ ಬಣ್ಣ ನಮ್ಮ ಮೇಲೆ ಬಿದ್ದೇ ಆಗಲೇ ಒಂದು ಪರಕಾಯ ಪ್ರವೇಶ ಆಗಿಬಿಡುತ್ತೆ ನಮಗೆ. ನಮ್ಮೊಳಗಡೆ ಎಲ್ಲೋ ಒಂದು ಡಿವೈನಿಟಿ ಬಂದಿರುತ್ತೆ, ನಾವು ಎಲ್ಲವನ್ನೂ ಮರೆತು ನಾವಾಗಿರಲ್ಲ ಅಲ್ಲಿ ಕಾಣಿಸ್ತಿರುತ್ತೆ, ಎಲ್ಲ ವಿಷಯಗಳು ಗೊತ್ತಾಗ್ತಿರುತ್ತೆ. ಬಟ್ ನಾವೆಲ್ಲೋ ನಮ್ಮ ಒಳಗಡೆ ಕಳೆದೋಗಿರ್ತೀವಿ, ಏನು ಪುನೀತರಾಗಿರ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಫೀಲ್ ಆಗಿರುತ್ತೆ. ಅಮ್ಮ ದೇವರಿದಾನೆ ನಮ್ಮ ಜೊತೆ ಅಂತ ಒಂದು ಫೀಲ್ ಆಗಿರ್ತೀವಿ. ಅವ್ರಿಗಾಗಿರಲಿ ನನಗಾಗಿರಲಿ ಆ ಫೀಲ್ನ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಿಲ್ಲ ನಮ್ಮಿಬ್ಬರಿಗೆ. ಅವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ನನ್ನ ಹತ್ರ ಕೇಳಿದ್ರು ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ಅ ಡಿವೈನ್ ಫೀಲ್ ಅಷ್ಟೇ. ಸೊ ಅದು ಹಾಕಿದ ಕೂಡ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತೀವೋ ಇದು ಮಾಡ್ತೀವೋ ಅಂತಿಲ್ಲ. ಕಟ್ಟಂತ ಹೇಳಿದಾಗಲೂ ಕೂಡ ನಾವು ನಮ್ಮ ಪಾಡಿಗೆ ಅಲ್ಲೇ ಇರ್ತೀವಿ, ಇಬ್ಬರು ಸುಮ್ಮನೆ ಕೂತ್ಕೊಂಡಿರ್ತೀವಿ, ಹಾಗೆ ಇರ್ತೀವಿ ನಾವು. ಇದು ಅಲ್ಲ ಈ ಸರಿ ಕಾಂತಾರದಲ್ಲೂ ಹಾಗೆ ಇದ್ವಿ, ಆ್ಯಕ್ಟಿವ್ ಆಗಿರಲ್ಲ. ಇಲ್ಲ ಬೇರೆ ಟೈಮಲ್ಲೆಲ್ಲ ಬೇರೆ ಶೂಟಲ್ಲಿ ಹೋಗ್ತಿರುವಾಗ ಕಟ್ಟದ್ದು ಹೇಳಿದ ಕೂಡ ನಾವು ನಮ್ಮ ಪಾಟಿಗೆ ರಿಲ್ಯಾಕ್ಸ್ ಆಗ್ತೀವಿ, ಎಲ್ಲೋ ಹೋಗ್ತೀವಿ. ಇದಂಗಿಲ್ಲ, ನಾವಿಬ್ಬರು ಅಲ್ಲೇ ಕೂತ್ಕೊಂಡಿರ್ತೀವಿ. ಅವರು ಜಾಸ್ತಿ ಏನೂ ಮಾತಾಡಲ್ಲ, ನಾನು ಜಾಸ್ತಿ ಏನೂ ಮಾತಾಡಲ್ಲ. ಆ ರೀತಿ ಇಟ್ ವಿಲ್ ಬಿ ಲೈಕ್ ಡಿವೈನ್ ಫೀಲ್ ಅಷ್ಟೇ.